ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 6 ಫ್ರಿಕ್ಷನ್ ಅಂದರೆ ಘರ್ಷಣೆ, ಇದರಲ್ಲಿ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಸೇಮ್ ಅದೇ ಚಾಪ್ಟ್ರಿಂದ MCQ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಸಿ ದ ಫಸ್ಟ್ ಕ್ವಶನ್. ದ ಫೋರ್ಸ್ ಆಫ್ ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ದ ಡ್ಯಾಶ್. ನಾನು ಇಲ್ಲೇ ಆನ್ಸರ್ಸನ್ನು ಡಾರ್ಕ್ ಲೆಟರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸಿ ದ ಕ್ವಶನ್. ದ ಫೋರ್ಸ್ ಆಫ್ ಫ್ರಿಕ್ಷನ್ ಆಲ್ವೇಸ್ ಅಪೋಸಸ್ ದ ಡ್ಯಾಶ್ ಅಂದರೆ ಘರ್ಷಣೆಯ ಬಲವು ಯಾವಾಗಲೂ ಯಾವುದನ್ನು ವಿರೋಧಿಸುತ್ತೆ? ಅಪ್ಲೈಡ್ ಫೋರ್ಸ್, ಪ್ರೆಷರ್, ಆಬ್ಜೆಕ್ಟ್ಸ್, ನನ್ ಆಫ್ ದೀಸ್. ಅಂದರೆ ಅನ್ವಯಿಕ ಬಲವನ್ನು, ಒತ್ತಡವನ್ನು ಅಥವಾ ವಸ್ತುಗಳನ್ನು ಇವುಗಳಲ್ಲಿ ಯಾವುದೂ ಅಲ್ಲ. ಸಾಮಾನ್ಯವಾಗಿ ಘರ್ಷಣೆಯಲ್ಲಿ ಬಲವನ್ನು ಪ್ರಯೋಗ ಮಾಡಿದಾಗ ಯಾವುದನ್ನು ವಿರೋಧಿಸುತ್ತೆ ಅಂದರೆ ಅಪ್ಲೈಡ್ ಫೋರ್ಸನ್ನು, ಅನ್ವಯಿಕ ಬಲವನ್ನು ವಿರೋಧಿಸುತ್ತೆ. ನಿಮಗೆ ಇಲ್ಲಿ ನಾನು ಹೇಳ್ಬೇಕಾದ್ರೆ ಈಸಿ ಅನಿಸುತ್ತೆ, ಬಟ್ ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದಾಗ ಕನ್ಫ್ಯೂಷನ್ ಆಗುತ್ತೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಆ ಫ್ರಿಕ್ಷನ್ನು ಅಪ್ಲೈಡ್ ಫೋರ್ಸ್, ಅನ್ವಯಿಕ ಬಲವನ್ನು ವಿರೋಧಿಸುತ್ತೆ. See the second question. The force of friction acts between the dash. ಅಂದರೆ ಬಲದ ಘರ್ಷಣೆಯು ಯಾವ ಎರಡರ ನಡುವೆ, ಎರಡಲ್ಲ, ಇವುಗಳ ನಡುವೆ ಕಾರ್ಯನಿರ್ವಹಿಸುತ್ತದೆ. ಬಲದ ಘರ್ಷಣೆ ಇವುಗಳ ನಡುವೆ ಕಾರ್ಯನಿರ್ವಹಿಸುತ್ತದೆ. ಯಾವುಗಳ ನಡುವೆ? 3 ಸರ್ಫೇಸಸ್, 1 ಸರ್ಫೇಸಸ್, 2 ಸರ್ಫೇಸಸ್, ನನ್ ಆಫ್ ದೀಸ್. ಅಂದರೆ 3 ಮೇಲ್ಮೈಗಳ ಮೇಲೆ, 1 ಮೇಲ್ಮೈನ ಮೇಲೆ, 2 ಮೇಲ್ಮೈನ ಮೇಲೆ ಇದ್ಯಾವುದೂ ಅಲ್ಲ. ಒಂದು ಬಲ ಪ್ರಯೋಗ ಆಗಬೇಕು ಅಂದರೆ, ಘರ್ಷಣೆಯಲ್ಲಿ ಬಲ ಪ್ರಯೋಗ ಆಗಬೇಕು ಅಂದರೆ 2 ಮೇಲ್ಮೈಗಳ ನಡುವೆ ಆಗಬೇಕು, 2 ಸರ್ಫೇಸಸ್. ಓಕೆ, ಸಿ ದ ಥರ್ಡ್ ಕ್ವಶನ್. ಸ್ಪ್ರಿಂಗ್ ಬ್ಯಾಲೆನ್ಸ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ಡ್ಯಾಶ್. ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯಾವುದನ್ನು ಅಳತೆ ಮಾಡಲು ಬಳಸಲಾಗುತ್ತದೆ? ಆನ್ಸರ್: ಪ್ರೆಷರ್ ಆಫ್ ಆನ್ ಆಬ್ಜೆಕ್ಟ್, ಫೋರ್ಸ್ ಆ್ಯಕ್ಟಿಂಗ್ ಆನ್ ಆನ್ ಆಬ್ಜೆಕ್ಟ್, ಬ್ಯಾಲೆನ್ಸಿಂಗ್ ಆನ್ ಆಬ್ಜೆಕ್ಟ್, ಆಲ್ ಆಫ್ ದೀಸ್. ಅಂದರೆ ಇಲ್ಲಿ ವಸ್ತುವಿನ ಒತ್ತಡವನ್ನು ಅಳತೆ ಮಾಡೋದಕ್ಕೆ, ಅಥವಾ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನು ಅಳತೆ ಮಾಡೋದಕ್ಕೆ, ಅಥವಾ ವಸ್ತುವನ್ನು ಸಮತೋಲನಗೊಳಿಸೋದಕ್ಕೆ, ಅಥವಾ ಎಲ್ಲವೂವೇ ಅಂತ ಕೇಳಿದ್ದಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಇರೋದು ಯಾವುದಕ್ಕಪ್ಪ ಅಂದರೆ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನು ಅಳತೆ ಮಾಡೋದಕ್ಕೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಇರೋದು. ಫೋರ್ಸ್ ಆ್ಯಕ್ಟಿಂಗ್ ಆನ್ ಆನ್ ಆಬ್ಜೆಕ್ಟ್ ಅಂದರೆ ಒಂದು ವಸ್ತುವಿನ ಮೇಲೆ ಎಷ್ಟು ಬಲ ಪ್ರಯೋಗ ಆಗಿದೆ ಅಂತ ಕಂಡುಹಿಡಿಯೋದಕ್ಕೆ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಬಳಸ್ತಾರೆ. ಸಿ ದ ಫೋರ್ತ್ ಕ್ವಶನ್. ಸ್ಟ್ರೆಚಿಂಗ್ ಆಫ್ ಆನ್ ಸ್ಪ್ರಿಂಗ್ ಈಸ್ ಮೆಷರ್ಡ್ ಬೈ ಆನ್ ಪಾಯಿಂಟರ್ ಮೂವಿಂಗ್ ಆನ್ ಡ್ಯಾಶ್. ಹಾಗಂದರೆ ಒಂದು ಸ್ಪ್ರಿಂಗ್ ಹಿಗ್ಗಿದೆ, ಅದು ಸ್ಟ್ರೆಚ್ ಆಗಿದೆ ಅಂದರೆ ಅದರ ಪಾಯಿಂಟ್ ಏನನ್ನು ಸೂಚಿಸುತ್ತೆ? ಓಕೆ, ಎ ಗ್ರಾಟಿಟ್ಯೂಡ್ ಸ್ಕೇಲ್, ಎ ಮ್ಯಾಗ್ನಿಟ್ಯೂಡ್ ಸ್ಕೇಲ್, ಅಪ್ಲೈಡ್ ಫೋರ್ಸ್, ಆಲ್ ಆಫ್ ದಿಸ್. ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ಅದು ಹಿಗ್ಗಿದೆ ಸ್ಪ್ರಿಂಗು ಅಂದರೆ ಆ ಚಲಿಸುವ ಪಾಯಿಂಟ್ ಏನನ್ನು ಸೂಚಿಸುತ್ತೆ ಅಂದರೆ ಗ್ರ್ಯಾಜುಯೇಟೆಡ್ ಸ್ಕೇಲ್, ಅದು ಪಡೆದಂತಹ ಪ್ರಮಾಣ, ಅದು ಎಷ್ಟು ಸ್ಕೇಲಲ್ಲಿ ಎಷ್ಟು ಮೆಷರ್ಮೆಂಟ್ ಬಂದಿರುತ್ತೆ, ಅದು ಪಡ್ಕೊಂಡಿರುತ್ತೆ, ಅದರ ಪ್ರಮಾಣವನ್ನು ಸೂಚಿಸುತ್ತೆ. ಸಿ ದ ಫಿಫ್ತ್ ಕ್ವಶನ್. ದ ರೀಡಿಂಗ್ ಆನ್ ದ ಸ್ಕೇಲ್ ಗಿವ್ಸ್ ದ ಡ್ಯಾಶ್. ಮಾಪನ ತಗೊಂಡಿರುತ್ತಲ್ಲ, ರೀಡಿಂಗ್ನ, ಅದು ಏನನ್ನು ತೋರಿಸುತ್ತೆ? ಅಪ್ಲೈಡ್ ಫೋರ್ಸ್, ಸರ್ಫೇಸ್ ಫೋರ್ಸ್, ಬ್ಯಾಲೆನ್ಸ್ ಫೋರ್ಸ್, ಮ್ಯಾಗ್ನಿಟ್ಯೂಡ್ ಫೋರ್ಸ್. ಇಲ್ಲಿ ಅದು ರೀಡಿಂಗ್ ತೆಗೆದುಕೊಂಡಿರುತ್ತಲ್ಲ, ಅದು ಏನನ್ನು ತೋರಿಸುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಫೋರ್ಸನ್ನು ತೋರಿಸುತ್ತೆ. ಅಂದರೆ ಬಲದ ಪ್ರಮಾಣವನ್ನು ಸೂಚಿಸುತ್ತೆ ಆ ರೀಡಿಂಗ್ ತಗೊಂಡಿರುವಂಥದ್ದು. ಕಾಯಿಲ್ಡ್ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್ ವೆನ್ ದ ಫೋರ್ಸ್ ಈಸ್. ಹಾಗಂದ್ರೆ ಏನರ್ಥ? ಸುರುಳಿ ಆಕಾರದ ಸ್ಪ್ರಿಂಗಲ್ಲಿ ಬಲ ಇರುವಾಗ ಅದು ಏನನ್ನು ವಿಸ್ತರಿಸುತ್ತೆ? ಮೂವ್ಡ್ ಇಟ್, ಸ್ಟಾಪ್ಡ್ ಇಟ್, ಅಪ್ಲೈಡ್ ಇಟ್, ನನ್ ಆಫ್ ದಿಸ್. ಒಂದು ಸ್ಪ್ರಿಂಗ್ ಇರುವಂತಹ ಸುರುಳಿ ಆಕಾರದ ಸ್ಪ್ರಿಂಗು ಚಲಿಸ್ಬೇಕು, ಅದು ಅದ್ರ ಮೇಲೆ ಬಲ ಪ್ರಯೋಗ ಆಗಬೇಕು ಅಂದರೆ ಅದ್ರ ಮೇಲೆ ನೀವು ಬಲವನ್ನು ಅಪ್ಲೈ ಮಾಡಬೇಕು, ಅಪ್ಲೈಡ್ ಇಟ್. ಓಕೆನಾ? ಅದು ಆನ್ಸರ್. See the seventh question.
ಮೂವಿಂಗ್ ಓವರ್ ದ ಸರ್ಫೇಸ್ ಆಫ್ ಅನದರ್ ಆಬ್ಜೆಕ್ಟ್ ಸ್ಲೋಸ್ ಡೌನ್ ವೆನ್ ಡ್ಯಾಶ್ ಅಂದರೆ ಚಲಿಸುತ್ತಿರುವಂತಹ ಒಂದು ವಸ್ತುವಿನ ಮೇಲ್ಮೈ ಮೇಲೆ ಅದನ್ನು ನಿಲ್ಲಿಸಬೇಕು, ಕಡಿಮೆ ಮಾಡಬೇಕು ಅಂದರೆ ಯಾವುದು? ನೋ ಎಕ್ಸ್ಟರ್ನಲ್ ಫೋರ್ಸ್, ನೋ ಇಂಟರ್ನಲ್ ಫೋರ್ಸ್, ಅಪ್ಲೈಡ್ ಫೋರ್ಸ್, ಆಲ್ ಆಫ್ ದಿಸ್. ಒಂದು ವಸ್ತು ಚಲಿಸ್ತಾ ಇರುತ್ತೆ, ಅದನ್ನು ಚಲಿಸ್ತಾ ಇರ್ಬೇಕಾದ್ರೆ ಅದರ ವೇಗವನ್ನು ಕಮ್ಮಿ ಮಾಡಬೇಕು ಅಂದರೆ ಅದಕ್ಕೆ ಅದು ನೋ ಎಕ್ಸ್ಟೆಂಡ್ ಫೋರ್ಸ್ ಅಂದರೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ನಾವು ಅದಕ್ಕೆ ಬಲವನ್ನು ಏನು ಕೊಡಬಾರ್ದು, ಸುಮ್ಮನೆ ಅದನ್ನೇ ಹಾಗೆ ಬಿಟ್ಟರೆ ಅದು ನಿಧಾನಕ್ಕೆ ಸ್ಲೋ ಆಗುತ್ತೆ. ನೋ ಎಕ್ಸ್ಟೆಂಡ್ ಫೋರ್ಸ್ ಅಂದರೆ ಏನಲ್ಲಿ ವಿಸ್ತೃತ ಬಲವನ್ನು ನಾವು ಹೆಚ್ಚಾಗಿ ಕೊಡಬಾರ್ದು. 8th one, ಫ್ರಿಕ್ಷನ್ ಈಸ್ ಕಾಸ್ಡ್ ಬೈ ದ, ಇಲ್ಲಿ ಘರ್ಷಣೆ ಯಾವುದರಿಂದ ಉಂಟಾಗುತ್ತೆ? ರೆಗ್ಯುಲರ್ ಸರ್ಫೇಸ್ ಆಫ್ ಟೂ ಫೇಸಸ್, ಇರ್ರೆಗ್ಯುಲಾರಿಟೀಸ್ ಆನ್ ದ ಟೂ ಸರ್ಫೇಸ್, ಇಂಟರ್ಲಾಕಿಂಗ್ ಫೋರ್ಸ್, ನನ್ ಆಫ್ ದಿಸ್. ಇಲ್ಲಿ ಘರ್ಷಣೆ ಉಂಟಾಗೋದು ಇರ್ರೆಗ್ಯುಲಾರಿಟೀಸ್ ಆನ್ ದ ಟೂ ಸರ್ಫೇಸ್. ಎರಡು ಮೇಲ್ಮೈಗಳು ಇರ್ರೆಗ್ಯುಲರ್ ಆಗಿದ್ದರೆ ಅದರ ಮೇಲೆ ಘರ್ಷಣೆ ಉಂಟಾಗುತ್ತೆ. ರೆಗ್ಯುಲರ್ ಸರ್ಫೇಸ್ ಮೇಲೆ ಸಮಮುಖಗಳ ಮೇಲೆ ಇಲ್ಲಿ ನಿಯಮಿತ ಮೇಲ್ಮೈ ಮೇಲೆ ಉಂಟಾಗೋದಿಲ್ಲ. 9th one, irregularities on the two surface causes lock two more surfaces, open the another, open each other, lock one another. ಇಲ್ಲಿ ಎರಡು ಮೇಲ್ಮೈಗಳ ಮೇಲೆ ಇರ್ರೆಗ್ಯುಲಾರಿಟೀಸ್ ಉಂಟಾದರೆ ಅದು ಏನಾಗುತ್ತೆ? ಲಾಕ್ ಒನ್ ಅನದರ್, ಒಂದಕ್ಕೊಂದು ಲಾಕ್ ಆಗುತ್ತೆ. ಓಕೆ, see this 10th question. The force required to keep the object moving with same speed is measure of. ಅಂದರೆ ನಾವು ಒಂದು ವಸ್ತು ಮೂವ್ ಆಗ್ತಾ ಇರುತ್ತೆ, ಅದರ ಮೇಲೆ ಬಲವನ್ನು ನಿಯಮಿತವಾಗಿ ಏರ್ಕೊಂಡು ಹೋದರೆ, ಸೇಮ್ ಸ್ಪೀಡ್ ಅದೇ ವೇಗದಲ್ಲಿ ಅದರ ಮೇಲೆ ಬಲ ಪ್ರಯೋಗ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ? ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್, ನನ್ ಆಫ್ ದಿಸ್. ಅದನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಸ್ಲೈಡಿಂಗ್ ಫ್ರಿಕ್ಷನ್ ಅಂದರೆ ಒಂದು ವಸ್ತು ಚಲಿಸ್ತಾ ಇದ್ದರೆ ಅದರ ಮೇಲೆ ಅದು ಚಲಿಸೋ ರೀತಿಯಲ್ಲಿ ಅದೇ ವೇಗದಲ್ಲಿ ಚಲಿಸಬೇಕು ಅಂತ ಅಂದರೆ ಅದರ ಮೇಲೆ ಸಮನಾದಂಥ ಬಲ ಪ್ರಯೋಗ ಮಾಡಿದ್ರೆ ಅದು ಸ್ಲೈಡಿಂಗ್ ಫ್ರಿಕ್ಷನ್ ಆಗುತ್ತೆ. See the 11th question. The force required to overcome friction object starts moving from rest is a measure of. ಇಲ್ಲೇನು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಿ ಅದು ಮೂವ್ ಆಗ್ತಾ ಇರುತ್ತೆ, ಅದನ್ನು ರೆಸ್ಟ್ ಅಂದರೆ ಸ್ಥಿರವಾಗಿಸ್ಬೇಕು. ಆ ರೀತಿ ಸ್ಥಿರವಾಗಿ ಮಾಡಬೇಕು ಅಂದರೆ ಅದನ್ನು ಏನಂತ ಕರಿತೀವಿ? ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಸ್ಥಿರ ಘರ್ಷಣೆ ಅಂತ ಕರಿತೀವಿ. ನಿಲ್ಲಿಸಬೇಕು, ಹೋಗ್ತಾ ಇರುವಂತಹ ವಸ್ತುವನ್ನು, ಮೂವ್ ಆಗಿರುವಂತಹ ವಸ್ತುವನ್ನು ನಿಲ್ಲಿಸಬೇಕು. ರೆಸ್ಟ್, ಮೂವಿಂಗ್ ಫ್ರಮ್ ರೆಸ್ಟ್ ಈಸ್ ಎ ಮೆಷರ್ ಆಫ್. ಹೋಗ್ತಾ ಇರುವಂಥದ್ದು ನಿಂತರೆ ಅದನ್ನು ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಥಿರ ಘರ್ಷಣೆ ಅಂತ ಕರಿತೀವಿ. ಆಪ್ಷನ್ನು ಇದು ಎ, ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ದ ಆನ್ಸರ್. ಇಲ್ಲಿ ಬೇರೆ ಆನ್ಸರ್ ಇದೆ, ಸ್ಲೈಡಿಂಗ್ ಫ್ರಿಕ್ಷನ್ನು, ಅಪ್ಲೈಡ್ ಫೋರ್ಸ್ ಅಂತ. ಆನ್ಸರ್ ಎ. 12th, if an object started moving, it would never stop if there were. ಒಂದು ವಸ್ತು ಚಲಿಸೋದಕ್ಕೆ ಪ್ರಾರಂಭಿಸಿದೆ, ಅದನ್ನು ನಾವು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಅಂತಹದ್ದನ್ನು ಏನಂತ ಕರಿತೀವಿ? ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್, ನೋ ಫ್ರಿಕ್ಷನ್, ನನ್ ಆಫ್ ದಿಸ್. ಅದನ್ನು ನಾವು ನೋ ಫ್ರಿಕ್ಷನ್, ಇಲ್ಲಿ ಫ್ರಿಕ್ಷನ್ ಘರ್ಷಣೆ ನಡೀತಾ ಇಲ್ಲ ಅಂತ ಕರಿತೀವಿ. ಓಕೆ, ಸಿ ದ 13th question. ಫ್ರಿಕ್ಷನ್ ಈಸ್ ನೆಸೆಸರಿ ಈವಿಲ್ ಬಿಕಾಸ್. ಈ ಘರ್ಷಣೆ ಅನ್ನೋದು ಒಂದು ದುಷ್ಟವಾದಂತಹ ಕೆಲಸ, ಅಂದರೆ ಕಷ್ಟದ್ದದು ಅಥವಾ ನಮಗೆ ನಷ್ಟವನ್ನುಂಟು ಮಾಡುವಂಥದ್ದು. ಯಾಕೆ ಅಂದರೆ ಬಿಕಾಸ್ ಆಫ್ ಆಪ್ಷನ್ ಎ, ವೇಸ್ಟ್ ಆಫ್ ಎನರ್ಜಿ, ಕೆನ್ ಜನರೇಟ್ ಹೀಟ್, ವೇರ್ ಆ್ಯಂಡ್ ಟೇರ್. ಇಲ್ಲಿ ಫಸ್ಟೇ ಆಪ್ಷನ್ ಇದೇ ಆನ್ಸರ್ ಆಗುತ್ತೆ. ಏನಕ್ಕೆ ನಾವು ಫ್ರಿಕ್ಷನನ್ನು, ಘರ್ಷಣೆಯನ್ನು ನಮಗೆ ಕಷ್ಟಕರವಾದದ್ದು, ಅದು ಬೇಡವಾಗಿರೋದು ಅಂತೀವಿ ಅಂದರೆ ಇಲ್ಲಿ ನಮ್ಮ ಶಕ್ತಿ ನಾಶ ಆಗುತ್ತೆ, ಮತ್ತು ಇದು ಹೀಟನ್ನು, ಶಾಖವನ್ನು ಉತ್ಪತ್ತಿ ಮಾಡುತ್ತೆ, ಮತ್ತು ವೇರ್ ಆ್ಯಂಡ್ ಟೇರ್ ಅಂದರೆ ಇಲ್ಲಿ ಎನರ್ಜಿನೂ ಸಹ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ವಸ್ತುಗಳು ಯಂತ್ರೋಪಕರಣಗಳು ಕಟ್ಟಾಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫ್ರಿಕ್ಷನನ್ನು ನೆಸೆಸರಿ ಈವಿಲ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಬಿ ಇದೆ, ಗೇನ್ ಆಫ್ ಎನರ್ಜಿ, ಕೆನಾಟ್ ಜನರೇಟ್ ಹೀಟ್, ಲಾಸ್ ಆಫ್ ಟಿಯರ್. ಆಪ್ಷನ್ ಸಿ, ಎನರ್ಜಿ ಕಮ್ಸ್, ಹೀಟ್ ಪ್ರೊಡ್ಯೂಸ್ಡ್, ಗೇನ್ ಆಫ್ ವೇರ್. ಆಪ್ಷನ್ ಡಿ, ನನ್ ಆಫ್ ದಿಸ್. ಈ 4ರಲ್ಲಿ ಫಸ್ಟ್ ಒನ್ ಈಸ್ ದ ಆನ್ಸರ್. ಸಿ ದ 14th one. A bicycle and a motor machine applied grease between the two moving parts because its.
ಈ ಬೈಸಿಕಲ್ಲು ಮತ್ತು ಮೋಟಾರ್ ವೆಹಿಕಲ್, ಸೈಕಲ್ಲು ಮತ್ತು ಯಾವ್ದಾದ್ರು ಒಂದು ವೆಹಿಕಲ್ಗೆ, ಸ್ಕೂಟರ್ಗೆ ನಾವು ಗ್ರೀಸನ್ನು ಅಪ್ಲೈ ಮಾಡಿದ್ದೀವಿ ಯಾವುದೋ 2 ಪಾರ್ಟ್ಸ್ಗೆ, ಮೂವ್ ಆಗ್ತಿರುವಂತಹ ಪಾರ್ಟ್ಸ್ಗೆ ಅಂದರೆ ಅದರ ಅರ್ಥ ಏನಕ್ಕೆ ಅಪ್ಲೈ ಮಾಡ್ತೀವಿ ಗ್ರೀಸನ್ನು? ಇನ್ಕ್ರೀಸ್ ದ ಫ್ರಿಕ್ಷನ್, ಅದು ಘರ್ಷಣೆ ಹೆಚ್ಚಾಗಲಿ ಅಂತ. ಡಿಕ್ರೀಸ್ ದ ಫ್ರಿಕ್ಷನ್, ರೆಡ್ಯೂಸ್ ದ ಫ್ರಿಕ್ಷನ್, ಕಡಿಮೆ ಆಗಲಿ ಘರ್ಷಣೆ ಅಂತ. ಸ್ಟಾಪ್ ದ ಫ್ರಿಕ್ಷನ್ ಅಂದರೆ ಘರ್ಷಣೆ ಸ್ಟಾಪ್ ಆಗಲಿ ಅಂತ. ಆಲ್ ಆಫ್ ದೀಸ್, ಇದರಲ್ಲಿ ಎಲ್ಲವೂ. ಇಲ್ಲಿ ನಾವು ಗ್ರೀಸನ್ನು ಒಂದು ಮಿಷಿನ್ಗಳಿಗೆ, ಯಂತ್ರೋಪಕರಣಗಳಿಗೆ ಹಾಕ್ತೀವಿ ಅಂದರೆ ಅದರ ಅರ್ಥ ಅದರ ಮಧ್ಯೆ ಘರ್ಷಣೆ ಕಮ್ಮಿ ಆಗಲಿ ಅಂತ. ರೆಡ್ಯೂಸ್ ದ ಫ್ರಿಕ್ಷನ್ ಇಸ್ ದ ಆನ್ಸರ್. See the 15th question. When we apply grease for a bicycle due to in order of dash, ನಾವು ಗ್ರೀಸನ್ನು ಅಪ್ಲೈ ಮಾಡಿದ್ದೀವಿ ಬೈಸಿಕಲ್ಗೆ ಅಂದರೆ ಏನಕ್ಕೋಸ್ಕರ ಅಪ್ಲೈ ಮಾಡ್ತೀವಿ? ಇನ್ನೊಂದು ಕಾರಣ, ಒಂದು ರೆಡ್ಯೂಸ್ ದ ಫ್ರಿಕ್ಷನ್, ಅದರ ಘರ್ಷಣೆ ಕಮ್ಮಿ ಆಗಲಿ ಅಂತ. ಇನ್ನೊಂದು ಇನ್ಕ್ರೀಸ್ ದ ಫ್ರಿಕ್ಷನ್, ಡಿಕ್ರೀಸ್ ದ ಫ್ರಿಕ್ಷನ್, ಇನ್ಕ್ರೀಸ್ ದ ಎಫಿಷಿಯನ್ಸಿ, ಆಲ್ ಆಫ್ ದೀಸ್. 2 ಕಾರಣ ಇರುತ್ತೆ. ನಾವು ಯಂತ್ರೋಪಕರಣಗಳಿಗೆ ಗ್ರೀಸ್ ಹಚ್ತೀವಿ ಅಂದರೆ ಒಂದು ಅದರ ಘರ್ಷಣೆ ಕಮ್ಮಿ ಆಗಲಿ ಅಂತ, ಇನ್ನೊಂದು ಇನ್ಕ್ರೀಸ್ ದ ಎಫಿಷಿಯನ್ಸಿ, ಅದರ ಗುಣಮಟ್ಟತೆ ಜಾಸ್ತಿ ಆಗಲಿ ಅಂತಲೂ ಸಹ ನಾವು ಕೆಲವೊಮ್ಮೆ ಎಣ್ಣೆಯನ್ನು ಹಚ್ತೀವಿ. ಅಂದರೆ ಅದರ ದಕ್ಷತೆ ಜಾಸ್ತಿ ಆಗಲಿ, ಗುಣಮಟ್ಟತೆ ಜಾಸ್ತಿ ಆಗಲಿ ಅಂತಲೂ ಸಹ ಹಚ್ತೀವಿ. See the 16th question. Powder is sprinkled on the carom board. It is, ಕೇರಮ್ ಬೋರ್ಡ್ಗೆ ಪೌಡ್ರ್ ಹಾಕ್ತೀವಿ, ಪೌಡ್ರನ್ನು ಹಾಕ್ತೀವಿ, ಸಿಂಪಡಿಸ್ತೀವಿ ಅಂದರೆ ಅದರ ಅರ್ಥ ಏನು? ರೆಡ್ಯೂಸ್ ದ ಫ್ರಿಕ್ಷನ್, ಇನ್ಕ್ರೀಸ್ ದ ಫ್ರಿಕ್ಷನ್, ಸ್ಟಾಪ್ ದ ಫ್ರಿಕ್ಷನ್, ನನ್ ಆಫ್ ದಿಸ್. ಕೇರಮ್ ಬೋರ್ಡ್ಗೆ ಪೌಡ್ರ್ ಹಾಕ್ತೀವಿ ಅಂದರೆ ಅದರಲ್ಲಿ ಘರ್ಷಣೆ ಕಮ್ಮಿ ಆಗಲಿ ಅಂತ. ರೆಡ್ಯೂಸ್ ದ ಫ್ರಿಕ್ಷನ್. See the 17th one. The substances which reduce friction is called. ಒಂದು ವಸ್ತು ಘರ್ಷಣೆಯನ್ನು ಕಮ್ಮಿ ಮಾಡ್ತಿದೆ ಅಂದರೆ ಅದನ್ನು ಏನಂತ ಕರಿತೀವಿ? ಸ್ಲೈಡಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್, ನೋ ಫ್ರಿಕ್ಷನ್, ಲ್ಯೂಬ್ರಿಕೆಂಟ್. ಅದನ್ನು ಲ್ಯೂಬ್ರಿಕೆಂಟ್ ಅಂತ ಕರಿತೀವಿ. ಓಕೆನಾ? ಒಂದು ವಸ್ತುವಿನಲ್ಲಿ ಘರ್ಷಣೆ ಕಮ್ಮಿ ಮಾಡುತ್ತೆ ಅಂದರೆ ಅವುಗಳನ್ನು ಲ್ಯೂಬ್ರಿಕೆಂಟ್ಸ್ ಅಂತ ಕರಿತೀವಿ. See the 18th one. When one body rolls over the surface of another body, it is called. ಒಂದು ಮೇಲ್ಮೈ ಮೇಲೆ ಇನ್ನೊಂದು ಮೇಲ್ಮೈ ರೋಲ್ ಆಗ್ತಿದೆ, ಸುರುಳಿ ಸುತ್ತಾ ಇದೆ, ಅದರ ಮೇಲೆ ಉರುಳುತ್ತಾ ಇದೆ ಅಂದರೆ ಅದನ್ನು ಏನಂತ ಕರಿತೀವಿ? ರೆಡ್ಯೂಸ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್. ಒಂದು ಮೇಲ್ಮೈ ಮೇಲೆ ಇನ್ನೊಂದು ಮೇಲ್ಮೈ ಉರುಳಿದಾಗ ಅದನ್ನು ರೋಲಿಂಗ್ ಫ್ರಿಕ್ಷನ್, ಉರುಳು ಸೇವೆ ಅಂತಿರಲ್ಲ, ಒಂದ್ರ ಮೇಲೆ ಒಂದು ಉಳ್ಕೊಂಡು ಹೋಗೋದು, ಆ ರೀತಿಯಲ್ಲಿ ಇದನ್ನು ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಸ್ಥಿರ ಘರ್ಷಣೆ, ಸ್ಲೈಡಿಂಗ್ ಫ್ರಿಕ್ಷನ್ ಅಂದರೆ ಜಾರುವ ಘರ್ಷಣೆ, ರೆಡ್ಯೂಸ್ ಫ್ರಿಕ್ಷನ್ ಅಂದರೆ ಘರ್ಷಣೆ ಕಮ್ಮಿ ಮಾಡೋದು. See the 19th one. The rolling friction is smaller than the. ರೋಲಿಂಗ್ ಫ್ರಿಕ್ಷನ್ ಅಂದರೆ ಉರುಳುವ ಘರ್ಷಣೆ ಯಾವುದಕ್ಕಿಂತ ಕಡಿಮೆ ಆಗಿರುತ್ತೆ? ಸ್ಲೈಡಿಂಗ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್, ಫ್ರಿಕ್ಷನ್, ನನ್ ಆಫ್ ದಿಸ್. ಸ್ಲೈಡಿಂಗ್ ಫ್ರಿಕ್ಷನ್ಗಿಂತ ಉರುಳುವ ಫ್ರಿಕ್ಷನ್ ಅಂದರೆ ಜಾರುವ ಘರ್ಷಣೆ ಕಡಿಮೆ ಆಗಿರುತ್ತೆ. ದ ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದೆನ್ ದ ಸ್ಲೈಡಿಂಗ್ ಫ್ರಿಕ್ಷನ್ ಅಂದರೆ ಉರುಳುವ ಘರ್ಷಣೆ ಜಾರುವ ಘರ್ಷಣೆಗಿಂತ ಕಡಿಮೆ ಇರುತ್ತೆ ಯಾವಾಗಲೂ ಅದರ ಘರ್ಷಣೆ. See the 20th. Sliding is replaced by rolling in most machines by the use of dash. ಅಂದರೆ ಇಲ್ಲಿ ಉರುಳುವ ವಸ್ತುಗಳಿಗೆ ಬದಲು ಈ ಜಾರುವ ವಸ್ತುಗಳನ್ನು ರೀಪ್ಲೇಸ್ ಮಾಡಿ ಉರುಳುವ ವಸ್ತುಗಳನ್ನು ಹಾಕ್ತೀವಿ ಅಂದರೆ ಆ ಮೆಷಿನ್ಗಳಿಗೆ ಏನನ್ನು ಯೂಸ್ ಮಾಡ್ತಾರೆ ಅಂತ ಅಂದರೆ ರಬ್ಬರ್, ಸೀಲಿಂಗ್ ಫ್ಯಾನ್ಸ್, ಫ್ಲೂಯಿಡ್ಸ್, ಬಾಲ್ ಬಿಯರಿಂಗ್ಸ್. ಒಂದು ವಸ್ತುಗಳಿಗೆ ಯಾವ್ದಾದ್ರು ಒಂದು ಮೆಷಿನರಿ ಯಂತ್ರೋಪಕರಣಗಳಿಗೆ ನಾವು ಜಾರುವ ವಸ್ತುಗಳ ಬದಲಿಗೆ ಅದಕ್ಕೆ ಉರುಳುವ ವಸ್ತುಗಳನ್ನು ಹಾಕಿರ್ತೀವಿ ಅಂತ ಅಂದರೆ ಅದಕ್ಕೆ ಬಾಲ್ ಬಿಯರಿಂಗ್ಸನ್ನು ಅಪ್ಲೈ ಮಾಡಿರ್ತೀವಿ ಅಂತ. See the 21. The frictional force exerted by the fluid is called. ಘರ್ಷಣೆಯಲ್ಲಿ ಬಲ ಪ್ರಯೋಗ ಆಗ್ತಿದೆ ಯಾವುದರಿಂದ? ದ್ರವದಿಂದ ಅಂದರೆ ಅದನ್ನು ಏನಂತ ಕರಿತೀವಿ? ಫ್ರಿಕ್ಷನ್, ಡ್ರ್ಯಾಗ್, ಲ್ಯೂಬ್ರಿಕೆಂಟ್, ನನ್ ಆಫ್ ದಿಸ್. ಡ್ರ್ಯಾಗ್ ಅಂತ ಕರಿತೀವಿ. ಎಕ್ಸ್ಟೆಂಡ್ ಆಗ್ತಿದೆ ದ್ರವದ ಘರ್ಷಣೆಯಲ್ಲಿ ಬಲ ಪ್ರಯೋಗದಿಂದ ಅದು ಮೂವ್ ಆಗ್ತಿದೆ ಅಥವಾ ಅದು ಮುಂದುವರಿತಾ ಇದೆ ಅಂದರೆ ಅದನ್ನು ಡ್ರ್ಯಾಗ್ ಅಂತ ಕರಿತೀವಿ. ಎಳೆಯುವುದು, ಡ್ರ್ಯಾಗ್ ಅಂದರೆ ಎಳೆಯುವುದು.
ಫ್ರಿಕ್ಷನ್ ಅಂದರೆ ಘರ್ಷಣೆ, ಡ್ರ್ಯಾಗ್ ಅಂದರೆ ಎಳೆಯೋದು, ಲೂಬ್ರಿಕೆಂಟ್ ಅಂದರೆ ವಸ್ತು ಅದು. ನನ್ ಆಫ್ ದಿಸ್ ಯಾವುದೂ ಅಲ್ಲ, ಡ್ರ್ಯಾಗ್ ಈಸ್ ದ ಆನ್ಸರ್. ಅದೇ ಥರ 22nd, ದ ಫ್ರಿಕ್ಷನಲ್ ಫೋರ್ಸ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಎ ಫ್ಲೂಯಿಡ್ ಡಿಪೆಂಡ್ಸ್ ಆನ್ ಇಟ್ಸ್. ಸಾಮಾನ್ಯವಾಗಿ ಘರ್ಷಣೆಯ ಬಲದಲ್ಲಿ ಒಂದು ವಸ್ತುವಿಗೆ ದ್ರವ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ. ಈ ದ್ರವ ಅಂದರೆ ದ್ರವದ ಘರ್ಷಣೆಯಲ್ಲಿ ದ್ರವ ಮೂವ್ ಆಗಬೇಕು ಅಂತ ಅಂದರೆ ಘರ್ಷಣೆ ನಡಿಬೇಕು ದ್ರವದ ಘರ್ಷಣೆಯಲ್ಲಿ, ಅದು ಯಾವುದನ್ನು ಅವಲಂಬಿಸಿರುತ್ತೆ? ಸ್ಪೀಡನ್ನು, ಲೆಂತನ್ನು, ಎನರ್ಜಿಯನ್ನು, ಫ್ಲೂಯಿಡನ್ನು. ವೇಗ, ಉದ್ದ, ಶಕ್ತಿ ಮತ್ತು ದ್ರವವನ್ನು. ಬಿ ಸ್ಪೀಡನ್ನು ಅಂದರೆ ವೇಗ, ಫ್ರಿಕ್ಷನ್ ಘರ್ಷಣೆಯನ್ನು, ಫ್ಲೂಯಿಡ್ ಅಂದರೆ ದ್ರವವನ್ನು, ಲೆಂತ್ ಇಲ್ಲೂ ಅಷ್ಟೇ ಉದ್ದವನ್ನು. ಸಿ ಸ್ಪೀಡ್ ಅಂದರೆ ವೇಗ, ಫ್ಲೂಯಿಡ್ ಅಂದರೆ ದ್ರವ, ಶೇಪ್ ಅದರ ಆಕಾರ, ನೇಚರ್ ಅಂದರೆ ಪರಿಸರ. ಡಿ ನನ್ ಆಫ್ ದಿಸ್. ಇಲ್ಲಿ ಒಂದು ದ್ರವದಲ್ಲಿ ಘರ್ಷಣೆ ಆಗಬೇಕು ಅಂದರೆ ಅದು ಒಂದು ನೀರೇ ಅಂದ್ಕೊಳ್ಳಿ, ಅದರ ವೇಗವನ್ನು ಅವಲಂಬಿಸಿರುತ್ತೆ. ಫ್ಲೂಯಿಡ್ ಅದು ನೀರಾಗಿರ್ಬೋದು, ಹನಿ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು ಅಥವಾ ಗಾಳಿ ಆಗಿರ್ಬೋದು, ಅದನ್ನು ಅವಲಂಬಿಸಿರುತ್ತೆ. ಶೇಪ್ ಅದರ ಆಕಾರವನ್ನು ಅವಲಂಬಿಸಿರುತ್ತೆ. ಅದೇ ಥರ ನೇಚರ್ ವಾತಾವರಣವನ್ನು ಅವಲಂಬಿಸಿರುತ್ತೆ. ಇದು 4ನ್ನು ಅವಲಂಬಿಸಿ ದ್ರವದಲ್ಲಿ ಘರ್ಷಣೆ ಉಂಟಾಗುತ್ತೆ. ಓಕೆನಾ? ವಾತಾವರಣದಲ್ಲಿ ಅದು ನಿಧಾನವಾಗಿ ಗಾಳಿ ಬೀಸ್ಬೋದು ಅಥವಾ ಕಮ್ಮಿ ಬೀಸ್ಬೋದು, ಇದು ವಾತಾವರಣನ ಅವಲಂಬಿತವಾಗಿರುತ್ತೆ. ಅದು ಆಕಾರ ಯಾವ ಆಕಾರಕ್ಕೆ ಬೇಕಾದ್ರೂ ತಿರುಗ್ಬೋದು. ದ್ರವ ಅಂದರೆ ದ್ರವ ರೂಪದ ವಸ್ತು ಯಾವುದಕ್ಕೆ ಹಾಕ್ತೀರೋ ನೀವು ಆ ಆಕಾರ ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫ್ಲೂಯಿಡ್ ಅದು ನೀರಾಗಿರ್ಬೋದು, ಹನಿ ಆಗಿರ್ಬೋದು, ಗಾಳಿ ಆಗಿರ್ಬೋದು ಮತ್ತು ವೇಗವನ್ನು ಇದಿಷ್ಟನ್ನು ಅವಲಂಬಿಸಿ ದ್ರವ ರೂಪದಲ್ಲಿ ಘರ್ಷಣೆ ಉಂಟಾಗುತ್ತೆ. ಇದಿಷ್ಟು ನಾನು ಫ್ರಿಕ್ಷನ್ ಪಾಠದಲ್ಲಿ ತೆಗೆದಿರುವಂತಹ ಕ್ವಶನ್ಸು, MCQ ಕ್ವಶನ್ಸು. ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಈಸಿ ಅನಿಸುತ್ತೆ, ಆದರೆ ನೀವೇ ಸಪ್ರೇಟಾಗಿ ಈ ಕ್ವಶನ್ಸನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಅದು ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಓಕೆನಾ? ನೀವೇ ಒಂದ್ಸಲಿ ಟ್ರೈ ಮಾಡಿ ಅದನ್ನು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತೀರೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ. ಮತ್ತು ಸೈನ್ಸ್ ಕಷ್ಟ ಅನ್ನೋರಿಗೂ ಸಹ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನದೇ ಸೈನ್ಸ್ ವಂಡರ್ ಅಂತ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಫುಲ್ ಡೀಟೇಲ್ ಕನ್ನಡ ಎಕ್ಸ್ಪ್ಲನೇಷನ್ ಇರುತ್ತೆ ಪ್ರತಿ ಪಾಠದ್ದು. ಅದನ್ನು ಒಂದ್ಸಲ ಹೋಗಿ ಚೆಕ್ ಮಾಡಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಲೆಟ್ಸ್ ವಿ end this chapter. We will see in the next chapter. ಓಕೆನಾ? ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಗುತ್ತೆ. ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಮಾಡಿಲ್ಲ ಇದರಲ್ಲಿ, ನೀವೇ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೆಕ್ಸ್ಟ್ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆನ್ಸರ್ಸಲ್ಲಿ ಸಿಗೋಣ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.